ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ನಿಧಿ ಮತ್ತೆ ಕರ್ಣ ಹಾಸ್ಪಿಟ್ಲ್ಗೆ ಅಂತ ಹೋಗ್ತಾ ಇರೋವಾಗ ಕರ್ಣಂಗೆ ಮಗು ಅಳೋ ಶಬ್ದ ಕೇಳತ್ತೆ. ಕಾರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಕೆಳಗಡೆ ಇಳಿದು ಕಸದ ತೊಟ್ಟಿ ಹತ್ರ ಹೋಗ್ತಾ ಇರೋವಾಗ ಕರ್ಣ ಸರ್ ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ನಿಧಿ ಕೂಡ ಕಾರಿಂದ ಕೆಳಗಡೆ ಇಳಿತಾಳೆ. ಕರ್ಣ ಕಸದ ತೊಟ್ಟಿಲಿರೋ ಮಗುನ ಎತ್ಕೊಂಡು, ಪಾಪು ನಿನ್ಗೆ ಏನೂ ಆಗಿಲ್ಲ ಅಲ್ವಾ, ಯಾರೀ ಮಗುನ ಇಲ್ಲೇ ಬಿಟ್ಟಿದ್ದು, ಯಾರಾದ್ರೂ ಇದ್ದೀರಾ ಅಂತ ಕೂಗ್ತಾನೆ ಕರ್ಣ. ಅಷ್ಟ್ರಲ್ಲಿ ಕರ್ಣ ಸರ್ ಅಂತ ಹೇಳಿ ನಿಧಿ ಬರ್ತಾಳೆ. ನಿಧಿ ಅವ್ರೆ ನೋಡಿ, ಯಾರೋ ಈ ಮಗುನ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರೇನು ಮನುಷ್ಯರ ರಾಕ್ಷಸ್ರ? ಈ ಮಗುಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಮಗು ತಂದೆ ತಾಯಿನ ಹುಡ್ಕ್ಬೇಕು ಅಂತ ಹೇಳಿ ಟೆನ್ಷನ್ ಆಗ್ತಾನೆ ಕರ್ಣ. ಕರ್ಣ ಸರ್ ಸಮಾಧಾನ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ಅಂತ ಕೇಳ್ತಾಳೆ ನಿಧಿ. ಅವತ್ತು ನಾನು ಹೀಗೆ ಅಲ್ವಾ ಸಿಕ್ಕಿದ್ದು, ಆ ದಿನ ನಮ್ಮ ಅಪ್ಪ ಅಮ್ಮನ ಹುಡುಕಿ ಯಾರು ನನ್ನನ್ನ ಅವ್ರ ಕೈಗೆ ಕೊಟ್ಟಿಲ್ಲ. ಅದಕ್ಕೆ ನನ್ ಬದುಕಲ್ಲಿ ಏನೆಲ್ಲ ಆಗೋಯ್ತು, ತಿಪ್ಪೆ ನಾಯಿ ದರಿದ್ರ ಅಂತೆಲ್ಲ ಕರೆಸ್ಕೊಂಡೆ. ಆದ್ರೆ ಈ ಮಗುಗೆ ಹಾಗಾಗ್ಬಾರ್ದು. ಈ ಮಗು ತನ್ನ ತಾಯಿ ಮಡಿಲಿಗೆ ಸೇರ್ಬೇಕು, ನಂತರ ಅನಾಥ ಆಗಿ ನೋವನ್ನ ಅನುಭವಿಸಬಾರ್ದು ಅಂತ ಕರ್ಣ ಹೇಳ್ತಾ ಇರೋವಾಗ ಅಷ್ಟ್ರಲ್ಲಿ ಒಬ್ಬ ಬಂದು, ಯಾರ್ ಸರ್ ನೀವು ಮಗುನ ಎತ್ಕೊಂಡು ಸೀನ್ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಅಂತಾರೆ. ಯಾರ್ದು ಈ ಮಗು ಅಂತ ಕೇಳ್ತಾನೆ ಕರ್ಣ. ಈ ಸ್ವಾಮಿ, ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಈ ಮಗು ಕಸ ತೊಟ್ಟಿಲಿರೋ ಸೀನ್ ನಡೀತಾ ಇತ್ತು. ಮಧ್ಯದಲ್ಲಿ ನೀವು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರಲ್ರಿ ಅಂದಾಗ, ಸರ್ ಸಾರಿ ಗೊತ್ತಾಗ್ಲಿಲ್ಲ, ಈ ಮಗುನ ಯಾರೋ ಇಲ್ಲಿ ಬಿಟ್ಟೋಗಿದ್ದಾರೆ ಅಂತ ನಾವು ಬಂದ್ವಿ ಅಂತ ಹಳೆ ನಿಧಿ. ಸರಿ ಮಗುನ ಕೊಡಿ ಅಂತ ಹೇಳಿ ಮಗುನ ತಗೊಂಡಾಗ, ಯಾಕ್ರಿ ಇಂಥ ಸೀನ್ ಎಲ್ಲ ಶೂಟ್ ಮಾಡ್ತೀರಾ, ನೋಡಕ್ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ, ಯಾವ ಶೂಟಿಂಗ್ ಇದು ಅಂತ ಕೇಳ್ತಾನೆ ಕರ್ಣ. ಇನ್ಸ್ಪೆಕ್ಟರ್ ಕರ್ಣ ಅಂತ ಅಂದಾಗ, ಕರ್ಣ ಸರ್ ನೀವು ಬನ್ನಿ ಅಂತ ಹೇಳಿ ನಿಧಿ ಕರ್ಣನ್ನ ಕರ್ಕೊಂಡು ಹೋಗ್ತಾಳೆ. ಹಾಗೆ ಕರ್ಣ ಅಳ್ತಾ ಇರೋದನ್ನ ನೋಡಿ, ಕರ್ಣ ಸರ್ ನೀವು ಮೊದ್ಲು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಕರ್ಣ ಸರ್ ಏನ್ ಸಮಸ್ಯೆ, ಯಾಕೆ ಹೀಗಿದ್ದೀರಾ, ನಿಮ್ಗೆ ಹೇಳ್ಕೊಳಕ್ ಆಗದೆ ಇರೋವಂತ ಯಾವ್ದೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಗೊತ್ತಿದ್ರು ಇಷ್ಟು ದಿನ ನಾನು ಏನ್ ಸಮಸ್ಯೆ ಅಂತ ಕೇಳಲೇ ಇಲ್ಲ. ನೀವ್ ಯಾವತ್ತೂ ಹೀಗಿತ್ತವ್ರಲ್ಲ, ಮನೇಲಿ ಒಂಥರ ಒತ್ತಡದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ. ಹೊರಗಡೆ ಬಂದ್ರೆ ನಿಮ್ಗೆ ಸಮಾಧಾನ ಇಲ್ಲ, ಯಾರೋ ಫೋನ್ ಮಾಡಿ ನಿಮ್ಗೆ ಟೆನ್ಷನ್ ಕೊಡ್ತಾರೆ, ನಿಮ್ಮೊಳಗೆ ಅನಾಥ ಅನ್ನೋ ನೋವಿದೆ. ಇದನ್ನೆಲ್ಲ ಒಬ್ರೇ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸರ್. ಇವತ್ತು ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನಾಗಿದೆ ಅಂತ ನೀವು ನನ್ಗೆ ಹೇಳಲೇಬೇಕು ಅಂತ ಹಳೆ ನಿಧಿ. ಹೇಳ್ತೀನಿ, ನಿಮ್ಗೆ ಹೇಳ್ದೇ ಇರೋದಕ್ಕೆ ನನ್ ಕೈಲೂ ಆಗಲ್ಲ, ಎಲ್ಲ ಹೇಳ್ತೀನಿ. ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಆಸ್ಪತ್ರೆ ಮನೆ ಎಲ್ಲ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಈಗ ನನ್ ಮೇಲೆ 150 ಕೋಟಿ ಸಾಲ ಇದೆ ಅಂತಾನೆ ಕರ್ಣ. 150 ಕೋಟಿ ಸಾಲನ ಏನ್ ಹೇಳ್ತಾ ಇದ್ದೀರಾ ನೀವು, ಅಷ್ಟೊಂದ್ ಸಾಲ ಹೇಗಾಯ್ತು ಸರ್ ಅಂತ ಕೇಳ್ತಾಳೆ ನಿಧಿ. ತಾತ ಈ ಆಸ್ಪತ್ರೆನ ನನ್ ಕೈ ಕೊಡುವಾಗ ಒಂದಷ್ಟು ಸಾಲ ಇತ್ತು, ಸಾಲ ಮಾಡಿ ತುಂಬಾನೇ ವರ್ಷಗಳಾಗಿತ್ತು. ಅದ್ರ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಹಾಸ್ಪಿಟ್ಲಿಗೆ ಬರೋ ಆದಾಯದಲ್ಲಿ ಅದನ್ನ ತೀರ್ಸೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಮ್ ಹಾಸ್ಪಿಟಲ್ ಅಲ್ಲಿ ಬಡವರಿಗೆ ಉಚಿತ ಟ್ರೀಟ್ಮೆಂಟ್ ನಡೆಯುತ್ತೆ, ಉಳಿದವರಿಗೆ ಹೆರಿಗೆಗೆ 40% ಅಂತ ಚಾರ್ಜ್ ಮಾಡ್ತೀವಿ, 60% ಹಾಸ್ಪಿಟಲ್ ಕಮಿಟಿ ಕಟ್ಟತ್ತೆ. ಹಾಸ್ಪಿಟಲ್ ಇಂದ ಯಾವುದೇ ಆದಾಯ ಬರ್ತಾ ಇಲ್ಲ, ಲಾಭ ಬರ್ದೆ ಬಡ್ಡಿ ಕಟ್ಟೋಕಾಗ್ಲಿಲ್ಲ, ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಅಂತಾನೆ ಕರ್ಣ. ಸರ್ ನಮ್ದು ತುಂಬಾ ದೊಡ್ಡ ಆಸ್ಪತ್ರೆ, ತಾತ ಸಾಲ ಮಾಡಿ ತುಂಬಾ ವರ್ಷಗಳಾಗಿದೆ, ಅದಕ್ಕೆ ಬಡ್ಡಿ ಬೆಳೆದಿರೋದಂತೂ ನಿಜ, ಆದ್ರೆ ಇಷ್ಟೊಂದ ನಿಜ ಹೇಳಿ ಸರ್, ಕಾರಣ ಇಷ್ಟೇನಾ ಬೇರೆ ಏನಾದ್ರೂ ಇದೆಯಾ ಅಂತ ಕೇಳ್ತಾಳೆ ನಿಧಿ. ಬರೋ ಆದಾಯದ ಹೆಚ್ಚಿಗೆ ಪಾಲು ಮನೆ ಮಂದಿಯವರಿಗೆ ಕೊಡೋಕಾಗೋಗಿದೆ. ಸುಮತಿ ಚಿಕ್ಕಮ್ಮ, ಅತ್ತೆ ಇವರೆಲ್ಲ ತುಂಬಾ ಖರ್ಚು ಮಾಡ್ತಾರೆ ನಿಜ, ಎಲ್ರಿಗಿಂತ ಹೆಚ್ಚಾಗಿ ಅಪ್ಪ, ಅವರು ಇಷ್ಟು ವರ್ಷ ನನ್ ಕೈಯಲ್ಲಿ ಬ್ಲಾಂಕ್ ಚೆಕ್ಕಿಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ, ಮನ್ಸೋ ಇಚ್ಛೆಯಿಂದ ದುಡ್ಡು ತಗೊಂಡಿದ್ದಾರೆ. ಇಲ್ಲಿವರೆಗೂ ನಾನು ಅವರನ್ನ ಕಂಟ್ರೋಲ್ ಮಾಡಿಲ್ಲ, ಈಗ ಸಾಲ ಹೇಗ್ ಕಟ್ಟೋದು ಅಂತ ಅರ್ಥನೇ ಆಗ್ತಾ ಇಲ್ಲ ಅಂತಾನೆ ಕರ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.